सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नायगेयं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ರಾಘವೇಂದ್ರ ಕವಚದ ಅನೇಕ ಶ್ಲೋಕಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಇದರ ದಿವಸ 11ನೆಯ ಶ್ಲೋಕ ನಾವು ನೋಡ್ತಾ ಇದ್ದೀವಿ. ಓಷ್ಠೌ ರಕ್ಷತು ಮೇ ಸರ್ವಗ್ರಹ ನಿಗ್ರಹ ಶಕ್ತಿಮಾನ್ ಉಪಪ್ಲವೋ ದಧೇ ಸೇತುಃ ದಂತಾನ್ ರಕ್ಷತು ಮೇ ಸದಾ ಅಂತ. ಇದರಲ್ಲಿ ಮೊದಲಿಗೆ ರಕ್ಷಣೆಯನ್ನು ಬೇಡ್ತಾ ಇದ್ದಾರೆ. ಏನು ರಕ್ಷಣೆ? ಓಷ್ಠೌ, ಓಷ್ಠ ಅಂದರೆ 2 ತುಟಿ ಅಂತ ಅರ್ಥ. ಓಷ್ಠೌ ಅಂತಾಗ 2 ತುಟಿಗಳ ರಕ್ಷಣೆಯನ್ನು ಮಾಡಿ ರಾಯಿರೆ ಅಂತ. ಸರ್ವಗ್ರಹ ನಿಗ್ರಹ ಶಕ್ತಿಮಾನ್, ತುಟಿಗಳ ರಕ್ಷಣೆ ಬಹಳ ಮುಖ್ಯ. ಒಬ್ಬ ಮನುಷ್ಯನ ಮುಖದಲ್ಲಿ ಮೂಗು ಸರಿ ಇಲ್ಲ ಅಂದರೂ ಕಷ್ಟ, ತುಟಿ ಸರಿ ಇಲ್ಲ ಅಂದರೆ ಪೂರ್ಣ ಮುಖನೇ ವಿಕಾರವಾಗಿ ಕಾಣುತ್ತೆ, ಕಣ್ಣು ಸರಿ ಇಲ್ಲ ಅಂದರೂ ಅಷ್ಟೇ. ಯಾವುದೇ ಒಂದು ಅಂಗಾಂಗಗಳು ಸ್ವಲ್ಪ ಆಚೆ ಈಚೆ ವಿಕಾರ ಆಗಿದ್ರೂ ಇಡೀ ಮುಖದ ಲಕ್ಷಣನೇ ಹೊರಟೋಗ್ಬಿಡುತ್ತೆ. ಇಲ್ಲಿ ತುಟಿಗಳ ರಕ್ಷಣೆಯನ್ನು ಯಾಕೆ ಬೇಡಬೇಕು ಅಂತ ಅಂದರೆ, ನಾವು ಯಾವುದೇ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ತುಟಿಗಳ ಅಪೇಕ್ಷೆ ಇದೆ. ಶಬ್ದ ಸರಿಯಾಗಿ ಹೊರಗೆ ಬರಬೇಕು ಅಂದರೆ ಹಲ್ಲುಗಳೂ ಮುಖ್ಯ, ಹೊರಗಡೆ ಕಾಣುವಂಥ ಈ ತುಟಿಯೂ ಮುಖ್ಯ. ಇದು ಯಾವುದೂ ಇಲ್ಲ ಸರಿಗೆ ಅಂತ ಆದರೆ ಒಂದು ಮಂತ್ರ ಹೇಳಲಿಕ್ಕಾಗಲ್ಲ ನಮ್ಮ ಕೈಲಿ, ಬಹಳ ಕಷ್ಟ ಆಗಿಬಿಡುತ್ತೆ. ಹಲವರಿಗೆ ತೊಂದರೆ ಇರುತ್ತೆ, ತುಟಿ ಸೀಳು ಹೋಗಿರುತ್ತೆ, ಅನೇಕ ರೀತಿ ತೊಂದರೆಗಳಿರುತ್ತೆ. ಅವಾಗೆಲ್ಲ ವರ್ಣಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ, ಅಕ್ಷರಗಳು ತೊದಲುತ್ತೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಕ್ಷರಗಳನ್ನು ತೊದಲೇ ಹೇಳ್ತಾ ಇರ್ತಾರೆ. ಆದರೆ ಇದು ಯಾವುದೇ ಥರ ತೊಂದರೆ ಆಗಬಾರ್ದಲ್ಲ. ಆಗ ನಾವು ರಾಯರ ಸ್ಮರಣೆಯನ್ನು ಮಾಡಬೇಕು. ನೀವು ನಮ್ಮ ಆ 2 ತುಟಿಗಳನ್ನು ರಕ್ಷಣೆ ಮಾಡಿ ಅಂತ. ಅದಕ್ಕೋಸ್ಕರ ಇಲ್ಲಿ ರಾಯರ ನಾಮ ಬಂದಿದೆ. ಸರ್ವಗ್ರಹ ನಿಗ್ರಹ ಶಕ್ತಿಮಾನ್, ಎಲ್ಲ ಗ್ರಹಗಳ ಬಾಧೆಯನ್ನು ನಿಗ್ರಹ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಅಂತ. ನಮಗೆ ಅದೊಂದು ಧೈರ್ಯ ಗುರುಗಳ ಬಗ್ಗೆ. ಯಾವುದೇ ನವಗ್ರಹಗಳ ಬಾಧೆ ಇರಲಿ, ಅದನ್ನು ಪರಿಹರಿಸಲಿಕ್ಕೆ ನಮ್ಮ ಹತ್ರ ಗುರುಗಳಿದ್ದಾರೆ ಅಂತ ನಮಗೆ ವಿಶ್ವಾಸ ಬೇಕು. ಗುರುಗಳ ಅನುಗ್ರಹ ಇತ್ತು ಅಂತ ಆದರೆ ನವಗ್ರಹಗಳ ಬಾಧೆ ಪರಿಹಾರ ಆಗುತ್ತೆ. ಅದಕ್ಕೆ ಇದೇ ಪದನೇ ಸಾಕ್ಷಿ. ಎಲ್ಲ ಗ್ರಹಗಳ, ಎಲ್ಲ ಗ್ರಹ ಅಂದರೆ ಪ್ರತಿಯೊಂದು ಸೂರ್ಯ, ಚಂದ್ರ, ರಾಹು, ಕೇತು, ಶನಿ, ಪ್ರತಿಯೊಂದು ಗ್ರಹಗಳು, ಆ ಗ್ರಹಗಳಿಂದ ನಮಗೆ ನಿಗ್ರಹ, ಏನೋ ಜೀವನದಲ್ಲಿ ಸೋಲ್ತೀವಿ ಅನ್ನೋ ಭಾವ ಮೂಡಲಿಕ್ಕೆ ಶುರುವಾದರೆ ಅದನ್ನು ನಿಗ್ರಹ ಮಾಡಬೇಕು. ಅದು ನಿಮಗೆ ತಾಕಬಾರ್ದು ಅಂದರೆ ಅದರ ವಾರಣೆ ಮಾಡಲಿಕ್ಕೆ ಗುರುಗಳಿಗೆ ಸಾಮರ್ಥ್ಯ ಇದೆ. ಅದನ್ನು ಇಲ್ಲಿ ತಿಳಿಸಿದ್ದಾರೆ. ನಮಗೆ ಇದನ್ನು ಅಪ್ಪಣಾಚಾರ್ಯರು ತಾವು
ಶ್ರೀಪೂರ್ಣಬೋಧ ಗುರುತೀರ್ಥ ಸ್ತೋತ್ರದಲ್ಲಿ ತಾವೊಂದು ಮಾತನ್ನು ಅಲ್ಲಿ ಹೇಳಿದ್ದಾರೆ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಅಲ್ಲಿ ಬರೋಂಥ ಸಮಸ್ತ ದುಷ್ಟಗ್ರಹ ನಿಗ್ರಹ ಈಶಃ ಅಂತ ಏನು ಹೇಳಿದಾರಲ್ಲ, ಆ ಪದದ ಅರ್ಥವನ್ನೇ ಇಲ್ಲಿ ಬಿಡಿಸಿರೋದು. ಹೀಗೆ ನಮಗೆ ಶ್ರೀಪೂರ್ಣಬೋಧ ಗುರುತೀರ್ಥ ಸ್ತೋತ್ರದ ಛಾಯೆಯಾಗಿ ಈ ಸ್ತೋತ್ರದಲ್ಲಿ ಅಲ್ಲಿ ಬರುವಂಥ ಒಂದೊಂದು ನಾಮ ತಗೊಳ್ತಾರೆ. ಅದನ್ನು ಪ್ರಾರ್ಥನೆ ಮಾಡಿ ಈ ಅಂಗ ಚಿಂತನೆ ಮಾಡಬೇಕು. ಹಾಗಾದರೆ ತುಟಿಗಳ ರಕ್ಷಣೆ ಮಾಡ್ತಾರೆ ರಾಯರು ಅಂದಾಗ ಎಲ್ಲ ಗ್ರಹಗಳ ನಿಗ್ರಹ ಮಾಡೋ ಶಕ್ತಿ ಇರೋರವರು ಅಂತ ಚಿಂತಿಸಿ, ಓಂ ಸರ್ವಗ್ರಹ ನಿಗ್ರಹ ಶಕ್ತಿಮತೇ ನಮಃ ಓಂ ಅಂತ ರಾಯರ ಒಂದು ನಾಮ ನಮಗೆ ಸಿಕ್ತು. ಮುಂದಕ್ಕೆ ಹೋಗೋಣ. ಇನ್ನು ಹಲ್ಲುಗಳ ಬಗ್ಗೆ ಬರ್ತಾರೆ. ತುಟಿ ಎಲ್ಲ ಚೆನ್ನಾಗಿದೆ, ಹಲ್ಲೆಲ್ಲ ಮುರಿದೋಗ್ಬಿಟ್ಟಿದೆ, ಬಬ್ಬಬ್ಬಬ್ಬ ಅಂತ ಮಾತಾಡಬೇಕಷ್ಟೆ. ಹಲ್ಲಿಲ್ಲದೆ ಇರೋರ ಕಥೆ ನಮಗೆ ಗೊತ್ತಿದೆ. ಹಲ್ಲುಗಳೇ ಇಲ್ಲ, ಎಲ್ಲ ಮುರಿದು ಹೋಗ್ಬಿಟ್ಟಿದೆ ಹಲ್ಲುಗಳು. ಉಚ್ಚಾರಣೆ ಮಾಡೋದು ತುಂಬ ಕಷ್ಟ. ಹಿಂದೆ ಹೇಗೆ ಮಾತಾಡ್ತಾ ಇರ್ತಾರೋ ಆ ಥರ ಮಾತಾಡ್ಲಿಕ್ಕಾಗಲ್ಲ. ಹಲ್ಲುಗಳಿದ್ದಾಗ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡ್ಲಿಕ್ಕೆ ಕಷ್ಟ, ಸ್ಪಷ್ಟತೆ ಇರಲ್ಲ. ಹಾಗಾದ್ರೆ ಆಗಲೂ ಕೂಡ ದಂತಗಳು ಇಲ್ಲದೆ ಹೋದರೂ ಕೂಡ ರಾಯರ ಅನುಗ್ರಹ ಆಗಿ ಒಂದಿಷ್ಟು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ಅದು ಒಂದು. ಅಷ್ಟೇ ಅಲ್ಲ, ಇದ್ದ ಹಲ್ಲುಗಳನ್ನು ಸರಿಯಾಗಿ ರಕ್ಷಣೆ ಮಾಡಿ. ಇದೆಲ್ಲ ಬೇಡಬೇಕು ನಾವು, ಯಾಕೆಂದರೆ ಯಾವ ಸಮಯದಲ್ಲಿ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಹಾಗಾದರೆ ಏನಂತ ಬೇಡಬೇಕು ಅಂದಾಗ, ಉಪಪ್ಲವೋ ದಧೇ ಸೇತು ದಂತಾಂದ್ರಕ್ಷತು ಮೇ ಸದಾ. ಉಪಪ್ಲವ ಉದದೇ ಸೇತು. ರಾಯರು ಹೇಗಿದ್ದಾರೆ ಅಂದರು ಸೇತುವೆ ಥರ ಇದ್ದಾರೆ. ಸೇತುವೆನ ಯಾವುದಕ್ಕೆ ಕಟ್ತಾರೆ? ದಾಟ್ಕೊಂಡು ಹೋಗ್ಲಿಕ್ಕೆ ಕಟ್ತಾರೆ. ಏನನ್ನು ದಾಟಲಿಕ್ಕೆ? ನೀರನ್ನು ದಾಟಲಿಕ್ಕೆ. ಈಗ ಸಮುದ್ರ ಇದೆ, ಸಮುದ್ರವನ್ನು ದಾಟಬೇಕು ಅಂದರೆ ದೊಡ್ಡ ಸೇತುವೆನೇ ಬೇಕು. ಆ ಸೇತುವೆ ಯಾವುದಕ್ಕೆ ವಿಘ್ನಕರ ಅಂದರೆ ಉಪಪ್ಲವ. ನಮಗೆ ಹೋಗದೇ ಇರೋದಕ್ಕೆ ತುಂಬ ತೊಂದರೆಗಳಿತ್ತು. ಯಾಕೆ? ಸೇತುವೆ ಇಲ್ಲ. ಆದ್ದರಿಂದ ಆ ಹೋಗದೇ ಇರೋದಕ್ಕೆ ಏನೇನು ತೊಂದರೆ ಇತ್ತು, ಆ ಸೇತುವೆ ಕಟ್ಟಿದ ಮೇಲೆ ಅದೆಲ್ಲ ಹೋಯಿತು. ಯಾಕಂದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದಲ್ಲ ಆ ಸೇತುವೆಯ ಮುಖಾಂತರ. ಇಲ್ಲಿ ಒಂದು ಸಮುದ್ರ, ಆ ಸಮುದ್ರನೋ ಅದು ಬಹಳ ಭಯ. ಅದು ನೋಡಿದ್ರೆ ನಮಗೆ ಭಯ. ಸಂಸಾರ ಸಮುದ್ರ ಭಯ ಆಗ್ತಾ ಇಲ್ಲ. ನಾವು ನೋಡುವಂಥ ಸಮುದ್ರ ಅಯ್ಯೋ ಚೆನ್ನಾಗಿದೆ ಅಂದ್ಕೊಳ್ತೀವಿ. ಒಂದ್ಸಲ ಮುಳುಗ್ ಬಂದರೆ ಗೊತ್ತಾಗುತ್ತೆ ಉಪ್ಪುಪ್ಪು ಅಯ್ಯೋ ಆಗಲ್ಲ ಅಂತ. ದೂರದಿಂದ ನೋಡ್ಲಿಕ್ಕೆ ಚಂದ. ಆದರೆ ಹತ್ರಕ್ಕೆ ಹೋದಾಗ ಆ ಸಮುದ್ರದಲ್ಲಿ ಮುಳುಗಿದಾಗ ಅಯ್ಯೋ ಉಪ್ಪು ಇದು ಜಾಸ್ತಿ ಹೊತ್ತು ಇದರಲ್ಲಿ ಇರಲಿಕ್ಕಾಗಲ್ಲ ಅಂತ ಅಂದ್ಕೊಳ್ತೀವಿ. ಸುಮ್ಮನೆ ದೂರದಲ್ಲಿ ನಿಂತು ನೋಡ್ಲಿಕ್ಕೆ ಚಂದ. ಹಾಗೆ ಆ ಸಮುದ್ರದ ಅಲೆಗಳು ಬಂದಾಗ ಭಯ ಆಗುತ್ತೆ ನಮಗೆ. ಸಮುದ್ರದ ಹತ್ರ ಹೋದಾಗ ನಮಗೆಲ್ಲ ಅನುಭವಕ್ಕಿರುತ್ತೆ. ಏನು ಅಲೆಗಳು ಬಂದು ನಮ್ಮನ್ನು ಎಳ್ಕೊಂಡು ಹೋಗೋ ಥರ ಅನ್ನಿಸ್ತಾ ಇರುತ್ತೆ ನಮಗೆ. ಇನ್ನು ಸಮುದ್ರದ ಮಧ್ಯಕ್ಕೆ ಸಿಕ್ಕಾಕೊಂಡ್ಬಿಟ್ರಂತೂ ಆ ವ್ಯಕ್ತಿ ಕಥೆ ಏನು? ಮುಳುಗಿದ್ರೆ ಮುಗದೇ ಹೋಯ್ತು. ಅದರ ಆಳ ಮತ್ತು ಅಲ್ಲಿ ದಾಟ್ಲಿಕ್ಕೆ ಹೋದ್ರೆ ಅದರ ವಿಶಾಲತೆ, ಪ್ರತಿಯೊಂದು ಸಮುದ್ರದ ಬಗ್ಗೆ ಹೆದರಿಕೆ ನಮಗಿರುತ್ತೆ. ಅದು ಆ ಸಮುದ್ರಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ನಿಜವಾಗಿ ನಾವು ಹೆದರಬೇಕಾಗಿರೋ ಸಮುದ್ರ ಬೇರೆ ಇದೆ. ಸಂಸಾರ ಸಮುದ್ರಕ್ಕೆ ಹೆದರಬೇಕಂತೆ. ಯಾಕೆಂದರೆ ಈ ಸಮುದ್ರ ದಾಟಲಿಕ್ಕೆ ತುಂಬ ಕಷ್ಟ ಇದೆ. ಪ್ರತಿ ಕ್ಷಣ ಉಪಪ್ಲವ, ಕಷ್ಟಗಳು, ನೆಮ್ಮದಿ ಇರಲ್ಲ. ಏನೋ ಒಂದು ರೀತಿ ಎಲ್ಲಿಂದಲೋ ಯಾವುದೋ ದಿಕ್ಕಿನಿಂದ ಕಷ್ಟಗಳು ಬಂದು ಅಂಟುಕೊಡ್ತಾ ಇರುತ್ತೆ. ಈ ಕಷ್ಟಗಳನ್ನೆಲ್ಲ ಸಮುದ್ರದಂತೆ ಅಂತ ಹೇಳಿದ್ದಾರೆ. ಕಷ್ಟಗಳೇ ದೊಡ್ಡ ಸಮುದ್ರ. ಇದು ಸಮುದ್ರ ಅಂದರೆ ಕಷ್ಟ. ಎಲ್ಲ ಉಪ್ಪು, ಇಡೀ ಉಪ್ಪು ಮಯ ಆಗಿರುತ್ತೆ ಸಮುದ್ರ. ಸಮುದ್ರದಲ್ಲಿ ಉಪ್ಪಿನಂಶ ತೆಗೆದುಬಿಟ್ಟು ಒಂದು ನೀರು ತೋರಿಸಿ ಅಂದರೆ ಆಗಲ್ಲ. ಸಮುದ್ರದ ನೀರಂದರೆ ಅದು ಉಪ್ಪು ನೀರು ಅಷ್ಟೇ, ಮುಗೀತು. ಹಾಗೆ ಸಂಸಾರ ಸಮುದ್ರ ಅಂದರೆ ಸುಖ ತೋರಿಸಿ, ಸುಖ ಇಲ್ಲ ತೋರಿಸ್ಲಿಕ್ಕೆ ಬರಲ್ಲ. ಇಲ್ಲಿ ಕಷ್ಟಗಳೇ ಒಂದೊಂದು ಕಡೆನೂ ತುಂಬಿಕೊಂಡಿದೆ. ಇದು ಉಪಪ್ಲವಗಳ ಸಮುದ್ರ ಇದು. ಅದರಿಂದ ಎಲ್ಲಿ ಮುಳುಗಿದ್ರು ನಿಮಗೆ ದುಃಖನೇ. ಅದನ್ನು ನೀವು ಸುಖ ಅಂತ ಭಾವಿಸ್ಕೊಂಡಿದ್ದೀರಿ, ಅದು ನಿಮ್ಮ ಮೂರ್ಖತನ. ಸುಖ ಅಂತ ಏನಾದ್ರು ಇದ್ದರೆ ಅದು ದೇವರ ವಿಷಯವಾಗಿ ಸುಖ ಆಗ್ತಾ ಇರತ್ತೆ ಅಷ್ಟೇ, ಬಿಟ್ಟರೆ ಅದು ದುಃಖನೇ. ಅಂತೂ ಇಂಥ ಉಪಪ್ಲವ ಅನ್ನೋಂಥ ಉದಧಿ ಸಮುದ್ರಕ್ಕೆ ಸೇತುವೆ ಥರ ನೀವು ಆದಮೇಲೆ ನನ್ನ ದಂತಗಳ ರಕ್ಷಣೆ ಮಾಡಿ ಅಂತ. ಇದೇನಿದು? ಇಂಥ ಹೆಸರನ್ನು ಈ ಹಲ್ಲಿನ ರಕ್ಷಣೆ ಮಾಡಲಿಕ್ಕೆ ಯಾಕೆ ಬಳಸ್ಕೊಂಡಿದ್ದಾರೆ ಅಂತ ನಾವು ಗಮನಿಸಿದಾಗ, ಈ ಹಲ್ಲುಗಳಿಂದ ಏನಾಗಬೇಕು? ಹಲ್ಲುಗಳು ಒಂದು ಸೇತುವೆ ಥರ. ನಮಗೆ ಒಳಗಡೆಯಿಂದ ಶಬ್ದ ಬರುತ್ತೆ. ಒಳಗಡೆಯಿಂದ ಶಬ್ದ ನೀವು ಈ ನಾಭಿಯಿಂದ ಬರುತ್ತೆ ಮೇಲಕ್ಕೆ. ಅಲ್ಲಿ ಅಕ್ಷರ ಹೇಗೆ ಹುಟ್ಟತ್ತೆ, ಅಕ್ಷರ ಹೇಗೆ ಹೊರಗೆ ಬರುತ್ತೆ ಅಂತ ಹೇಳಬೇಕಾದ್ರೆ 8 ಜಾಗ ಇದೆ ಅಕ್ಷರಗಳಿಗೆ ಹೊರಗೆ ಬರಲಿಕ್ಕೆ. ಅಂದರೆ ಅದನ್ನು ಒತ್ತಿಕೊಂಡು ಹೊರಗೆ ಬರುತ್ತೆ, ಚೆನ್ನಾಗಿ ಕೇಳಿಸುತ್ತೆ ಬೇರೆಯವ್ರಿಗೆ ಹೇಳಿದಾಗ ನಾವು. ಅದರಲ್ಲಿ ಒಳಗಡೆ ವಾಯು ಸಂಚಾರ ಆಗ್ತಾ ಇರುತ್ತೆ. ಗಾಳಿ ಜೋರಾಗಿ ಮೇಲ್ಮುಖವಾಗಿ ಬಂದಾಗ ನಮ್ಮ ಕುತ್ತಿಗೆಯ ಕಂಠದ ಮುಖಾಂತರ ಹೊರಗೆ ಬಂದು ಆಯಾಯ ಜಾಗಗಳಿಗೆ ತಾಕತ್ತೆ. ತಾಕದಾಗ
ಈ ಹಲ್ಲುಗಳಿದ್ದಾಗ ಅಕ್ಷರಗಳು ಹಲ್ಲಿನ ಮುಖಾಂತರ ಹೊರಗಡೆ ಬಂದು ಬೇರೆಯವ್ರನ್ನ ಕಿವಿಗೆ ಕೇಳಿಸುತ್ತೆ. ಇಲ್ಲಿ ಹಲ್ಲುಗಳು ಸೇತುವೆ ಥರ, ಹಲ್ಲು ಸರಿ ಇಲ್ಲ ಅಂದ್ಕೊಳ್ಳಿ, ಒಳಗಿಂದ ಬರೋ ಶಬ್ದ ಅದು ಆಚೆ ಈಚೆ ಆಗ್ತಾ ಇರುತ್ತೆ, ಏನು ಮಾಡ್ಲಿಕ್ಕೆ ಬರಲ್ಲ, ಎಡವಟ್ಟಾಗ್ತಾ ಇರುತ್ತೆ ಶಬ್ದ. ಹಾಗಾದರೆ ಇದೊಂದು ರೀತಿ ನಮ್ಮ ಈ ಪ್ರದೇಶ ಏನಿದೆ, ಹಲ್ಲಿನ ಈ ಹೊರಗಡೆ ಪ್ರದೇಶ, ಒಳಗಿನ ಪ್ರದೇಶ, ಎರಡನ್ನ ನೋಡಿದ್ರೆ ಇದು ಮಧ್ಯಕ್ಕೆ ಸೇತುವೆ ಥರ ಇದೆ. ಇಲ್ಲಿ ಬಂದು ಸೇತುವೆಯನ್ನು ದಾಟ್ಕೊಂಡು ಹೋದರೆ ಸರಿ, ಆ ಶಬ್ದ ಸರಿಯಾಗಿ ಬರುತ್ತೆ. ಸೇತುವೆನೇ ಇಲ್ಲ ಅಂತ ಅದು ಹೇಗೋ ಬರುತ್ತೆ ಶಬ್ದ. ಈ ಸೇತುವೆ ಥರ ಇರೋವಂಥ ಈ ಹಲ್ಲುಗಳ ರಕ್ಷಣೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದೀವಿ ರಾಯರ ಬಳಿ. ಯಾಕೆ? ಅವರು ಉಪಪ್ಲವ ಕಷ್ಟಗಳ ಸಮುದ್ರಕ್ಕೆ ಸೇತುವೆ, ಅಂಥದ್ದಕ್ಕೆ ಸೇತುವೆ ಆದಮೇಲೆ ನಮಗೆ ನಮ್ಮ ಸೇತುವೆ ರಕ್ಷಣೆ ಮಾಡಲ್ವಾ, ಹಲ್ಲುಗಳನ್ನು ರಕ್ಷಣೆ ಮಾಡ್ತಾರೆ ಅಂತ ಈ ರೀತಿ ಅರ್ಥವನ್ನು ಚಿಂತಿಸೋದಿಲ್ಲ. ಇದು ಮುಂದಕ್ಕೆ ಹೋಗೋಣ. ಮುಖದಲ್ಲಿ ಹಲ್ಲಿನ ಬಗ್ಗೆ ರಕ್ಷಣೆ ಆಯಿತು ಕೇಳಿ, ಹುಬ್ಬಾಯಿತು, ತುಟಿ ಆಯಿತು, ಕಿವಿ ಆಯಿತು, ಮೂಗಾಯಿತು, ಇದೇನು ಕೇಳಲಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಆಗ ಕಪೋಲ ಭಾಗ, ಕೆನ್ನೆ ಭಾಗಕ್ಕೆ ಬರ್ತಾರೆ. ಕೆನ್ನೆ ಜಜ್ಜೋಯ್ತು ಅಂದ್ಕೊಳ್ಳಿ, ಯಾರೋ ಹೊಡೆದ್ರು, ಮುಖ ವಿಕಾರ ಆಗಿಬಿಡುತ್ತೆ, ಕಣ್ಣು ಸರಿ ಇದೆ, ಕಿವಿ ಎಲ್ಲವೂ ಸರಿ ಇದೆ, ಕಪೋಲ ಕೆನ್ನೆಗೊಂದು ಜಜ್ಜು ಬಿಟ್ಟಿದೆ, ಏನು ಮಾಡೋದು? ಉಪಯೋಗ ಇಲ್ಲ. ಕಪೋಲ ರಕ್ಷಣೆನೂ ಬೇಕು, ಇಲ್ಲಾಂದರೆ ಅಬ್ಬಬ್ಬ ಅಂತ ಶಬ್ದಗಳು ಬರಲ್ಲ. ಮುಖದ ಭಾಗ ಎಲ್ಲವೂ ಮುಖ್ಯ, ಕೊನೆಗೇನು ಇಡೀ ದೇಹವೇ ಮುಖ್ಯ, ಅದು ಮುಖ್ಯವಾದ ವಿಷಯ. ಅಂತೂ ಕಪೋಲ, ಎರಡು ಆಚೆ ಈಚೆ ಎರಡು ಕಪೋಲ ಏನಿದೆ, ಕಪಾಳ ಕೊಡಿತಾರಲ್ಲ ಕಪೋಲ, ಆ ಕಪೋಲ ಏನಿದೆ ಇದರ ರಕ್ಷಣೆಯನ್ನು ಬೇಡ್ತಾ ಇದ್ದಾರೆ. ನಿರಸ್ತದೋಷೋ ಮೇ ಪಾತು ಕಪೋಲೋ ಸರ್ವಪಾಲಕಃ, ನಿರಸ್ತದೋಷೋ ನಿರವದ್ಯವೇಷಃ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ಅಂತ ರಾಯರ ಸ್ತೋತ್ರದಲ್ಲಿ ಬರುತ್ತೆ. ನಿರಸ್ತದೋಷ, ನಿಮ್ಮಲ್ಲಿ ಯಾವುದೇ ದೋಷ ಇಲ್ಲ, ಎಲ್ಲರನ್ನು ಕಾಪಾಡ್ತೀರಿ, ಸರ್ವಪಾಲಕ, ಆದ್ದರಿಂದ ನನ್ನ ಎರಡು ಕಪೋಲಗಳನ್ನು ನೀವು ರಕ್ಷಣೆ ಮಾಡಿ. ಯಾಕೆ ಕಪೋಲ ರಕ್ಷಣೆ ಮಾಡಬೇಕು ಅಂದರೆ, ನಾವೊಂದು ಮಾತು ಹೇಳ್ತಾ ಇರ್ತೀವಿ, ಸ್ವಕಪೋಲ ಕಲ್ಪಿತವಾದ ಮಾತು ಅಂತ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಲೌಕಿಕವಾಗಿ ಹೇಳೋದಿದೆ. ಎಲ್ಲ ನಿನ್ನ ಕಪೋಲ ಕಲ್ಪನೆ ಅಂತ ಹೇಳ್ತೀವಿ. ಏನು ಕಪೋಲ ಕಲ್ಪನೆ ಅಂದರೆ, ಏನು ಬಾಯಿಗೆ ಬರುತ್ತೋ ಹಾಗೆ ಹೇಳ್ಬಿಡೋದು ಅಷ್ಟೇ, ಯೋಚನೆ ಮಾಡಲ್ಲ, ಎಲ್ಲ ತಾನೇ ಏನೋ ಅಂದ್ಕೊಂಡು ಮಾತಾಡ್ಬಿಡೋದು, ಸ್ವಕಪೋಲ ಕಲ್ಪನೆ ಅಂತ. ಈ ಸ್ವಕಪೋಲ ಕಲ್ಪನೆ ಇದೆಯಲ್ಲ, ಕಪೋಲ ಕಲ್ಪನೆ ಏನೇನೋ ಆಗಬಾರ್ದು, ಒಳ್ಳೇದಾಗಬೇಕು ಕಪೋಲದಿಂದ ಬರೋದು. ಆದ್ದರಿಂದ ಆ ಕಪೋಲಗಳ ರಕ್ಷಣೆ ಮುಖ್ಯ. ಇಲ್ಲಾಂದರೆ ನಾವು ಏನೇನೋ ನಮ್ಮ ಕಪೋಲ ಕಲ್ಪನೆ ಮಾಡ್ಕೊಂಡು ಯಾರ್ಯಾರ ಹತ್ರನೋ ಏನೇನೋ ಹೇಳ್ತಾ ಇರ್ತೀವಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಯಾವುದೂ ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅದು ಹಾಗಲ್ಲ. ಅದನ್ನು ಕಪೋಲದ ರಕ್ಷಣೆಯನ್ನು ಮಾಡಿ, ನಮ್ಮ ದೋಷಗಳನ್ನು ಪರಿಹರಿಸಿ ಕಪೋಲ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡುವಂಥ ಭಾಗ ಬಂತು. ಇನ್ನು ಮುಂದೆ ಕಂಠ ಭಾಗ ಬಹಳ ಮುಖ್ಯ. ಧ್ವನಿನೇ ಬರಲಿಲ್ಲ ಅಂದರೆ ಹೊರಗಡೆ ಏನು ಮಾಡೋದು? ಕಂಠ ಬಹಳ ಮುಖ್ಯ ಶಬ್ದ ಮಾಡಲಿಕ್ಕೆ ಅಂತ ಕಂಠದ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಕಂಠವನ್ನು ರಕ್ಷಿಸಿ ಅಂತ. ನಿರವದ್ಯ ಮಹಾವೇಶ ಕಂಠಂ ಮೇವತು ಸರ್ವದಾ, ಯಾವಾಗಲೂ ನನ್ನ ಕಂಠವನ್ನು ರಕ್ಷಣೆ ಮಾಡಿ. ಯಾಕೆ? ನಿಮ್ಮ ಒಂದು ಕಡೆ, ಒಂದು ಭಾಗದಲ್ಲಿ ನಿಮಗೆ ದೋಷ ಇಲ್ಲ. ರಾಯರ ಶರೀರ ಅಷ್ಟು ಶುದ್ಧ, ಅಲ್ಲಿ ಯಾವುದೇ ದೋಷ ಇಲ್ಲ. ಆದರೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿರವದ್ಯ ಮಹಾವೇಶ, ದೊಡ್ಡ ವೇಷ ತೊಟ್ಟಿದ್ದೀರಿ. ಏನು ದೊಡ್ಡ ವೇಷ ಅಂದರೆ ನಾಟಕ ಮಾಡ್ತಾರೆ ಅಂತ ಅರ್ಥ ಅಲ್ಲ. ದೊಡ್ಡ ವೇಷ ಅಂದರೆ ದೊಡ್ಡ ಸನ್ಯಾಸ ದೀಕ್ಷೆಯನ್ನು ತಗೊಂಡು ನೀವು ಭೂಲೋಕದಲ್ಲಿ ಇಂಥ ವೇಷದಿಂದ ಬಂದಿದ್ದೀರಲ್ಲ, ಒಂದು ಚೂರು ನಿಮ್ಮಲ್ಲಿ ದೋಷ ಇಲ್ಲ. ಅಂದಮೇಲೆ ನನ್ನ ಕಂಠದಲ್ಲೂ ದೋಷ ಇಲ್ಲದೆ ಇರೋ ಹಾಗೆ ಮಾಡಿ. ಮಹಾತ್ಮರ ಬಳಿ ಬೇಡಬೇಕಾಗಿದ್ದು ಇದೇನೆ, ನಮ್ಮ ಕಂಠದಿಂದ ಹೊರಕ್ಕೆ ಒಳ್ಳೆಯ ಶಬ್ದಗಳು ಬರಬೇಕು. ಆ ಶಬ್ದಗಳು ಬರಬೇಕು ಅಂದರೆ ಒಳ್ಳೆಯ ಕಂಠ ಯಾರ ಹತ್ರ ಇರುತ್ತೆ, ಒಳ್ಳೆಯ ಕಂಠದಿಂದ ಯಾರು ಶಬ್ದಗಳನ್ನು ಹೊರಗೆ ಹಾಕ್ತಾ ಇರ್ತಾರೆ ಅಂಥ ಮಹನೀಯರ ಹತ್ರ ಕೇಳಬೇಕು. ರಾಯರು ಯಾವ ರೀತಿ ದೇವರ ಸ್ತೋತ್ರವನ್ನು, ದೇವರ ಬಗ್ಗೆ ಪಾಠ, ದೇವರ ಕುರಿತಾದ ಪ್ರವಚನವನ್ನು ಹೇಗೆ ಮಾಡ್ತಾರೋ ಹಾಗೆ ಯಾರು ಮಾಡ್ಲಿಕ್ಕೆ ಸಾಧ್ಯನ? ಗುರುಗಳು ತಮ್ಮ ಶುದ್ಧವಾದ ಕಂಠದಿಂದ ಶುದ್ಧವಾಗಿ ಹೇಳ್ತಾರಲ್ಲ. ನಮಗೂ ಆ ಥರ ಆಗಬೇಕು ಅಂದರೆ ಕಂಠದ ರಕ್ಷಣೆಯನ್ನು ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನೊಂದು ಪದ್ಯಕ್ಕೆ ಹೋಗಿ ನಾವು ಮತ್ತೆ ರಾಘವೇಂದ್ರ ಅಷ್ಟಾಕ್ಷರ ಜಪದ ಕ್ರಮವನ್ನು ಮುಂದಕ್ಕೆ ಮುಂದುವರಿಸ್ಕೊಂಡು ಹೋಗೋಣ. ಯಾಕೆಂದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ಸಂಕಲ್ಪ ಭಾಗವನ್ನು ನೋಡಿದ್ವಿ, ಮುಂದೆ ಅಂಗನ್ಯಾಸ, ಕರನ್ಯಾಸ ಇಲ್ಲ ಇದೆ ಸ್ವಲ್ಪ ಅಂತ ಹೇಳಿದ್ದೆ. ಆ ಭಾಗಕ್ಕೆ ಬರೋಣ. ಈ ಜೊತೆಗೆ ಹೋಗಬೇಕು. ಅದೇನು ಮಾಡಿದ್ದಾರೆ, ರಾಘವೇಂದ್ರ ಕವಚದ ಸ್ಟಾರ್ಟಿಂಗ್ನಲ್ಲಿ ಧ್ಯಾನದ ಬಗ್ಗೆ ಎಲ್ಲ ಹೇಳಿಬಿಟ್ರು. ಆದರೆ ಅದನ್ನೆಲ್ಲ ಹೇಳಬೇಕು ನಾವು, ಅದನ್ನೆಲ್ಲ ಹೇಳಿ ತಿಳ್ಕೊಂಡು ಹಾಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆದರೆ ಅದಕ್ಕೆ ನಾವು ಸುಮಾರು ವಿಷಯಗಳನ್ನು ಅವಲೋಕನ ಮಾಡಬೇಕು. ಅದರಿಂದ ಇಲ್ಲಿ ಕೇಳೋದು ಮತ್ತು ಅದನ್ನು ಚಿಂತಿಸೋದು ಹೀಗೆ ಮಾಡ್ತಾ ಹೋಗೋಣ. ಇನ್ನು 13ನೇ ಶ್ಲೋಕದಲ್ಲಿ ಕರ್ಣ ಮೂಲೇತು ಪ್ರತ್ಯರ್ಥಿ ಮೂಕತ್ವ ಕರವಾಂಗ್ಮಮ
ಬಹುವಾದಿಜರಿ ಪಾತು ಹಸ್ತೌ ಸತ್ತತ್ವವಾದ ಕೃತ್. ಇದು ಕರ್ಣಮೂಲ, ಕಿವಿ ಮೂಲ. ಕಿವಿ ಮೂಲ ಏನಿದೆ, ಈ ಕಿವಿ ಮೂಲ ಬಹಳ ಮುಖ್ಯ. ಯಾರ್ಯಾರ್ದೋ ಮಾತು ನಾವು ಕೇಳ್ತಾ ಇದ್ರೆ ನಮ್ಮ ಮಾರ್ಗ ಬಿಟ್ಟು ಬೇರೆ ಕೆಟ್ಟ ಮಾರ್ಗಕ್ಕೆ ಹೋಗ್ಬಿಡ್ತೀವಿ. ನಾವು ಒಳ್ಳೆ ದಾರಿಲಿ ಹೋಗ್ತಾ ಇರ್ತೀವಿ, ಅಯ್ಯೋ ಇದೆಲ್ಲ ವ್ಯರ್ಥ ಯಾಕೆ ಮಾಡ್ತೀವಿ ಅಂತ ನಮ್ಮ ಕಿವಿ ಮೂಲಕ್ಕೆ ಹೇಳಿ ಹೇಳಿ ಅದನ್ನು ನಾವು ಕೇಳಿ ಕೇಳಿ ಹಿತ್ತಾಳೆ ಕಿವಿ ಥರ ಹಾಗೆ ನಮ್ಮ ಕಿವಿಯ ಮುಖಾಂತರ ಎಲ್ಲ ನಾವು ಶಬ್ದಗಳನ್ನು ಕೇಳಿಸ್ಕೊಂಡು ಯಾರ್ಯಾರು ಹೇಗೆ ಹೇಳ್ತಾರೋ ಹಾಗಾಗಿ ಮಾಡ್ತಾ ಹೋದರೆ ಕಥೆ ಏನು ನಮ್ಮ ಕಥೆ ಅಧೋ ಕಥೆ ಆಗತ್ತಷ್ಟೆ, ಕೆಳಗೆ ಬೀಳ್ತೀವಿ. ಆದ್ದರಿಂದ ಪ್ರತ್ಯರ್ಥಿ ಮೂಕತ್ವಕರ ವಾಂಗ್ಮಮ, ಪ್ರತ್ಯರ್ಥಿ ಅಂತ ರಾಯರ ಸ್ತೋತ್ರದಲ್ಲಿ ಬರೋದಿದೆ. ಅಲ್ಲಿ ವಿವರಣೆಯನ್ನು ಮಾಡ್ತಾ ಅಲ್ಲಿ ಹೀಗೆ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಣ. ಮಾತು ಹೇಗಿತ್ತು ರಾಯರದು ಅಂದರೆ, ವಾದಕ್ಕೆ ಕೂತ್ಕೊಳ್ಳೋರು, ವಾದಕ್ಕೆ ಅಂತ ಬರೋರು ಮೂಕರಾಗಿ ಬಿಡ್ತಾ ಇದ್ರು. ಏನು ಮಾತಾಡೋದಪ್ಪ ಇವ್ರ ಮುಂದೆ ಗೊತ್ತಾಗ್ತಾ ಇರಲಿಲ್ಲ, ಯಾಕೆಂದರೆ ಇವ್ರ ಮಾತಷ್ಟು ಚೆನ್ನಾಗಿತ್ತು. ಹಾಗೆ ನಾವು ಯಾರಾದರೂ ಮಾತನ್ನು ಕೇಳಬೇಕಾದ್ರೆ ಕಿವಿ ಮುಖಾಂತರ ನಾವು ಅವ್ರಿಗೆ ಮತ್ತೆ ವಾಪಸ್ ಕೊಟ್ಟಾಗ ಅವ್ರು ಸುಮ್ಮನಾಗ್ಬಿಡ್ಬೇಕು. ಓಹೋ ಇವರು ತುಂಬ ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ, ಇವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗಬಾರ್ದು ಅಂತ ಇನ್ನೊಮ್ಮೆ ಬರಲೇಬಾರ್ದು. ಪ್ರತ್ಯರ್ಥಿಗಳೆಲ್ಲ ಬರೋರೆಲ್ಲ ಮೂಕರಾಗ್ಬಿಡ್ಬೇಕು, ಬೇಡ ಅಂತ. ಆ ಥರ ಆಗಬೇಕು ಅಂದರೆ ರಾಯರ ಈ ನಾಮಸ್ಮರಣೆ ಮಾಡಬೇಕು. ಅಂಥ ಮಾತಿನ ಶಕ್ತಿ ನನಗೆ ಕೊಡಿ, ಕರ್ಣಮೂಲ ನನಗೆ ಚೆನ್ನಾಗಿರಲಿ ಅಂತ. ಹೀಗೆ ಪ್ರತಿಯೊಂದು ಅಂಗಾಂಗಗಳು ಸಾರ್ಥಕ ಆಗಬೇಕು ನಮಗೆ. ಯಾಕೆಂದರೆ ನೀವು ಒಂದು ಇಂದ್ರಿಯ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ಏನೋ ಕೆಟ್ಟ ವಿಷಯ ಬಂತು ಅಂದ್ಕೊಳ್ಳಿ, ಒಂದು ಇಂದ್ರಿಯದ ಮುಖಾಂತರ ಒಂದು ಸಲ ಕೆಟ್ಟದ್ದು ನಿಮ್ಮ ದೇಹದಲ್ಲಿ ಸೇರ್ಕೊಡ್ತಾ ಹೋಗೋದೋಯ್ತು ಕಥೆ, ಅದು ದೊಡ್ಡದಾಗಿ ಬೆಳ್ಕೊಂಡ್ಬಿಡುತ್ತೆ. ಒಂದು ಸಲ ರೋಗ ಯಾವುದಾರೊಂದು ವ್ರಣ ಶುರುವಾಯ್ತಾ ಅದನ್ನು ಕಿತ್ಕೊಂಡು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಒಂದು ಸಲ ಯಾವುದಕ್ಕಾರ ಅವಕಾಶ ಕೊಟ್ಬಿಟ್ರೆ ಕೆಟ್ಟದ್ದಕ್ಕೆ ಅದು ಹೋಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ಪ್ರತಿಯೊಂದು ಇಂದ್ರಿಯಗಳೇ ಮನೆಯಿಂದ ಹೊರಗೋಗು ಅದನ್ನು ಓಡಿಸ್ರಿ, ರಕ್ಷಣೆ ಮಾಡಿ ಅಂತ ರಾಯರ ಬಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮುಖ್ಯ ಕರ್ತವ್ಯ. ಇದು ಮುಂದಕ್ಕೆ ಹೋಗ್ತಾ ಬಹುವಾದಿಜಿ ಪಾತು ಹಸ್ತೌ ಸತ್ತತ್ವವಾದ ಕೃತ್. ಅನೇಕ ವಾದಿಗಳನ್ನು ಗೆದ್ದಿದ್ದೀರಿ, ನನ್ನ ಕೈಯನ್ನು ಕಾಪಾಡಿ, ಎರಡು ಕೈಯನ್ನು ಕಾಪಾಡಿ. ಈ ಕೈ ಗೆಲ್ಲಬೇಕು ನಿಜ, ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಗೆಲ್ಲೋದಲ್ಲ, ನಿಜವಾಗಿ ಗೆಲ್ಲಬೇಕು. ಬಹುವಾದಿ ಜೈ ಅಂದರೆ ತುಂಬ ಮಾತಾಡ್ತಾ ಇರ್ತಾರೆ, ತುಂಬ ಗಲಾಟೆ ಮಾಡ್ತಾ ಇರ್ತಾರೆ. ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಅವರು ಗಲಾಟೆ ಮಾಡೋರನ್ನ ನಿಲ್ಲಿಸ್ಬಿಡೋದು, ಯಾಕೆಂದ್ರೆ ಅವ್ರಿಗೆ ದುಡ್ಡು ಬೇಕಷ್ಟೇ, ಅದಕ್ಕೋಸ್ಕರ ಗಲಾಟೆ. ಹೀಗೆ ಅನೇಕ ವಾದಿಗಳು ಬಾಯಿಗೆ ಬಂದಾಗ ಮಾತಾಡೋರಿಗೆ ಜಯ ಹೇಗೆ, ಅವ್ರನ್ನ ಗೆಲ್ಲೋದು ಹೇಗೆ ಅಂದರೆ ನಮಗೆ ಶಕ್ತಿ ಇರಲ್ಲ, ದುಡ್ಡು ಕೊಟ್ಬಿಟ್ರೆ ಎಲ್ಲ ಮುಗಿದೋಯ್ತು ಕತೆ. ಹಾಗಾಗಬಾರ್ದು, ಅಂತ ಹಸ್ತ ಕೆಟ್ಟ ಕರ್ಮವನ್ನು ಆಚರಿಸಬಾರ್ದು. ಸತ್ತತ್ವವಾದ ಕೃತ, ಒಳ್ಳೆ ವಾದವನ್ನು ನೀವು ಮಾಡೋರು. ಹಾಗೆ ನೋಡಿದ್ರೆ ಆಗಿನ ಕಾಲದಲ್ಲಿ ಎಷ್ಟು ಸಂಪತ್ತಿತ್ತು, ಅನೇಕ ಸಂಪತ್ತು ಮಠಗಳಿಗೆ. ಎಲ್ಲ ಒಂದಿಷ್ಟು ಕೊಟ್ಟು ವಾದಿಗಳನ್ನು ಗೆಲ್ಲೋ ಥರ ನಾಟಕ ಮಾಡಿ ಹೀಗೆಲ್ಲ ಅಲ್ಲ. ನಿಜವಾದ ವಾದ, ನಿಜವಾದ ಜಯ, ನೆಲ್ಲ ನೈಜ. ಆಮೇಲೆ ಗೆದ್ದ ಮೇಲೆ ನಿಜವಾದ ಆ ಗೋಷ್ಠಿಗಳು, ಆ ವಾದಗಳು ಎಲ್ಲ ನಡೆದ ಮೇಲೆ ನಿಜವಾದ ಸನ್ಮಾನ ಮಾಡೋದಿದೆ, ಅದು ಬೇರೆ. ಅಂತೂ ಜಯಪತ್ರಾದಿಗಳನ್ನು ಇಸ್ಕೊಳ್ತಾ ಇದ್ರು, ಸುಮ್ಮನೆ ಯಾರು ಜಯಪತ್ರ ಕೊಡ್ತಾರೆ. ಹೀಗೆ ಈ ನಮ್ಮ ಕೈಗಳ ರಕ್ಷಣೆಯನ್ನು ರಾಯರ ಬಳಿ ಬೇಡಬೇಕಾಗಿದ್ದು. ಇದು ಮುಂದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಮತ್ತೆ ಕೈ ಬಗ್ಗೆನೇ ಹೇಳ್ತಾರೆ. ಕರೌ ರಕ್ಷತು ಮೇ ವಿದ್ವತ್ ಪರಿಜ್ಞೇಯ ವಿಶೇಷವಾನ್. ನಿಮಗೆ ವಿದ್ವಾಂಸರ ಬಗ್ಗೆ ಚೆನ್ನಾಗಿ ಗೊತ್ತು, ವಿದ್ವಾಂಸರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ವಿದ್ವಾಂಸರಿಗೆ ಗೊತ್ತಾಗುವಂಥ ಸ್ವರೂಪ ನಿಮ್ಮದು, ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ಯಾಕೆ ಅಂಥವರು ಕರೌ ರಕ್ಷತು ಮೇ, ನನ್ನ ಕೈಗಳನ್ನು ರಕ್ಷಣೆ ಮಾಡಿ ಅಂತ. ಈ ಪ್ರಾರ್ಥನೆ ಹಿನ್ನೆಲೆ ಏನು? ನಮ್ಮ ಕೈಗಳು ಸದ್ವಿನಿಯೋಗ ಆಗಬೇಕು. ಒಬ್ಬ ಜ್ಞಾನಿ ಸಿಕ್ಕಿದ್ರೆ ಅವನಿಗೆ ದಾನ ಮಾಡಬೇಕು, ಅವನಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಥರ ಯಾರು ರಾಯರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಥವಾ ದೇವರ ಮಾರ್ಗದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯವನ್ನು ಮಾಡಬೇಕು. ಅವಲೇ ನಮ್ಮ ಕೈಗಳು ಸಾರ್ಥಕ. ಯಾಕೆಂದ್ರೆ ಅವ್ರ ಬಗ್ಗೆ ನಮಗೆ ಪರಿಚಯ ಇದ್ದರೆ ತಾನೇ ನಾವು ಮಾಡೋದು ಸಹಾಯ. ಪರಿಚಯನೇ ಇಲ್ಲ, ನಮಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಹೆಂಗೆ ಸಹಾಯ ಮಾಡ್ತೀವಿ? ಅದಕ್ಕೆ ಅಂಥವ್ರ ಪರಿಚಯ ಆಗೋ ಹಾಗೆ ಮಾಡಿ ನಮ್ಮ ಮುಖಾಂತರ ಸೇವೆಯನ್ನು ಮಾಡಿಸ್ಕೊಳ್ಳಿ, ದಾನ ಧರ್ಮಾದಿಗಳು ನಡೀಲಿ ನಮ್ಮ ಕೈಯಿಂದ ಅನ್ನೋ ದೃಷ್ಟಿಯಿಂದ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ವಕ್ಷಸ್ಥಳ, ನಮ್ಮ ವಕ್ಷಸ್ಥಳವನ್ನು ನೀವು ರಕ್ಷಣೆ ಮಾಡಿ. ಯಾಕೆ? ವಾಗ್ವೈಖರಿ ಭವ್ಯಶೇಷ ಜಜಿ ವಕ್ಷಸ್ಥಲಂ ಮಮ. ಅದು ವಾಗ್ವೈಖರಿಯಿಂದ, ತಮ್ಮ ಮಾತಿನ ಶೈಲಿಯಿಂದ
ಒಬ್ಬ ಪಂಡಿತನನ್ನು ಅವರು ಸೋಲಿಸ್ತಾರೆ. ಶೇಷ ಅಂತ ಅವನ ಹೆಸರು. ಆ ಶೇಷ ಪಂಡಿತನನ್ನು ಸೋಲಿಸ್ತಾರೆ. ಅದನ್ನು ರಾಯರ ಈ ಶ್ರೀಪೂರ್ಣಬೋಧ ಸ್ತೋತ್ರದಲ್ಲಿ ಹೇಳಿದ್ದಾರೆ. ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಅಂತ ಅಲ್ಲಿ ಮಾತು ಕೂಡ ಬರುತ್ತೆ. ಇನ್ನೊಂದು ಅರ್ಥ, ವಾಗ್ವೈಖರಿ ಅಂತ ವಿಜಯೇಂದ್ರ ತೀರ್ಥರ ಒಂದು ಗ್ರಂಥ ಇದೆ. ಆ ಗ್ರಂಥದ ಮುಖಾಂತರ ಆಗಿನ ಕಾಲದಲ್ಲಿ ಶೇಷ ಅನ್ನೋ ಪಂಡಿತನನ್ನು ರಾಯರು ಸೋಲಿಸಿರ್ತಾರೆ. ಆ ನಿಟ್ಟಿನಲ್ಲಿ ನನ್ನ ವಕ್ಷಸ್ಥಳ ರಕ್ಷಣೆ ಮಾಡಿ. ವಕ್ಷಸ್ಥಳ ರಕ್ಷಣೆ ಮಾಡೋದಂದರೆ ನಮ್ಮ ಒಳಗಡೆ ವಿದ್ಯೆ ನೀಡಿ ಅಂತ. ಆ ಮಾತಿನ ಶೈಲಿ ಹೇಗೆ ಮಾತಾಡಬೇಕು, ಅದು ಮಾತಾಡಬೇಕು ಅಂದರೆ ಜ್ಞಾನ ಬೇಕಲ್ಲ, ವಿದ್ಯೆ ಬೇಕಲ್ಲ. ಆ ವಿದ್ಯೆಯನ್ನು ನಮ್ಮ ವಕ್ಷಸ್ಥಳದಲ್ಲಿ ಇಡೀ ಒಳಗಡೆ ಆ ರೀತಿ ರಕ್ಷಣೆ ಮಾಡಿ ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಈ ಅಷ್ಟಾಕ್ಷರ ಮಂತ್ರ ಜಪದ ಕ್ರಮಕ್ಕೆ ನಾವು ಪುನಃ ಹೋಗೋಣ. ನಾವು ನೋಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ ಸಂಕಲ್ಪವನ್ನು ಮಾಡೋ ಕ್ರಮದ ಬಗ್ಗೆ. ಈಗ ಮುಂದೆ ಜಪ ಮಾಡುವಂಥ ಮುಂಚೆ ಋಷಿಗಳು, ದೇವತೆಗಳು ಇವನ್ನೆಲ್ಲ ಸ್ಮರಣೆ ಮಾಡುವಂಥ ಕ್ರಮ ಇದೆ. ಋಷಿಗಳು ಅಂದರೆ ಅಪ್ಪಣಾಚಾರ್ಯ ಋಷಿಗಳು, ಅದು ಬಂತು ಹಿಂದೆ ವಿವರಣೆ. ಛಂದಸ್ಸು ಅಂದರೆ ಅನುಷ್ಟುಪ್ಪು. ದೇವತೆ ಅಂದರೆ ರಾಯರ ಅಂತರ್ಯಾಮಿ, ಮುಖ್ಯ ಪ್ರಾಣ, ಅವನ ಅಂತರ್ಯಾಮಿಯಾದ ಸೀತಾಪತಿ ಶ್ರೀರಾಮಚಂದ್ರ ದೇವ. ಇವರು ದೇವತೆ ಅಂತ ಇಲ್ಲಿ ತಗೊಳ್ತಾ ಇದ್ದಾರೆ. ಹಾಗಾದರೆ ಅಸ್ಯ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಮಹಾಮಂತ್ರಸ್ಯ ಅಪ್ಪಣಾಚಾರ್ಯ ಋಷಿ ಅಂತ ತಲೆಯ ಭಾಗವನ್ನು ಮುಟ್ಟೋದು. ಅನುಷ್ಟುಪ್ ಛಂದ ಅಂತ ಮುಖ ಭಾಗವನ್ನು ಮುಟ್ಟೋದು. ಮುಖ ಅಂದರೆ ನೋಡಿ, ಅದಕ್ಕೆ ಮುಖ ಅಂತ ಎಲ್ಲೆಲ್ಲಿ ಬರುತ್ತೆ, ಮುಖ ಹಿಂಗೆ ಮುಟ್ಕೊಂಬಿಡೋದಲ್ಲ. ಮುಖ ಹೇಳಿದ್ದಾರೆ ಅಂತ, ಮುಖ ಅಂದರೆ ಬಾಯಿ ಅಂತ. ಹಾಗಂತ ಬಾಯಿಯನ್ನು ಹಿಂಗೆ ಮುಚ್ಕೊಳ್ಳೋದು ಅಲ್ಲ, ಬಾಯಿ ಹತ್ತಿರ ಇಟ್ಕೊಳ್ಬೇಕು ಅಂತ ಅರ್ಥ. ಯಾಕಂದ್ರೆ ಬಾಯಿಯನ್ನು ಹಾಗೆ ಮುಟ್ಕೊಂಡ್ರೆ ತುಟಿಯನ್ನು ಮುಟ್ಕೊಂಡಾಗ್ಲೆಕ್ಕ ಮತ್ತೆ ತೊಳ್ಕೊಳ್ಬೇಕು ನೀರಿನಿಂದ. ಅದಕ್ಕೋಸ್ಕರ ಹಾಗಲ್ಲ, ಮುಖದ ಬಾಯಿಯ ಹತ್ತಿರ ಇಟ್ಕೊಳ್ಳೋದು ಅಂತ ಅರ್ಥ. ಅದು ಛಂದಸ್ಸು, ಛಂದೋಭಿಮಾನಿ ದೇವತೆಗಳ ಸನ್ನಿಧಾನ ಚಿಂತಿಸೋದು, ಮೇಲೆ ಋಷಿಗಳ ಸನ್ನಿಧಾನ ಚಿಂತಿಸೋದು. ಹೃದಯ ಭಾಗ ಏನಿದೆ ಅಲ್ಲಿ ದೇವತೆ ಇಲ್ಲಿರ್ತಾರೆ ಒಳಗಡೆ ಅಂತ. ಯಾರು? ಇಲ್ಲಿ ಹೃದಯದಲ್ಲಿ ರಾಯರು, ಒಳಗಡೆ ಮುಖ್ಯ ಪ್ರಾಣ, ಅವರ ಒಳಗಡೆ ಸೀತಾಪತಿ ಶ್ರೀರಾಮಚಂದ್ರ ದೇವರು. ಹೀಗೆ ಚಿಂತಿಸಿ ಗುರುಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗ, ಗುರುಗಳ ಅನುಗ್ರಹ ಆಗಲಿ, ಅದು ಸಿದ್ಧಿಸಲಿ ಅಂತ ಈ ಜಪ. ಇಷ್ಟು ಸಾಕ್ತಾನೆ ನಿಮಗೆ, ಬೇರೆ ಎಲ್ಲ ಯೋಚಿಸ್ಬೇಡಿ. ನಾನು ಈ ಫಲಕ್ಕೋಸ್ಕರ ಸಂಕಲ್ಪ ಮಾಡಬೇಕಾಯ್ತಲ್ವ, ಅದು ಯಾಕೆ ಮಾಡ್ತೀರಿ? ಗುರು ಪ್ರಸಾದ ಸಾಕಲ್ಲ, ಗುರುಗಳ ಅನುಗ್ರಹ ಆಯಿತು ಅಂದರೆ ಎಲ್ಲ ವಿಷಯದಲ್ಲೂ ಅಂತ ಅರ್ಥ. ಅದು ಇಂಥ ಪರ್ಟಿಕ್ಯುಲರ್ ಅಂತೇನಿಲ್ಲ. ಗುರುಪ್ರಸಾದ ಅಂತ ಆಗ್ಬಿಟ್ಟು ಮುಗ್ದಾಯ್ತು. ಗುರುಗಳು ಖುಷಿ ಆಯಿತಾ, ನೀನು ಅಂದ್ಕೊಂಡಿದ್ದೆಲ್ಲ ನಡೀತಾ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಒಂದೇ ಯಾಕೆ, ನೂರಾರು ಫಲ ಇದೆ. ನೂರಾರು ಫಲ ಸಿಗಬೇಕು ಅಂದರೆ ಈ ಥರ ಮಾಡಿ. ಗುರುಪ್ರಸಾದ ಸಿದ್ಧಿಗೋಸ್ಕರ ನಾನು ಜಪವನ್ನು ಮಾಡ್ತೇನೆ ಅಂತ ಇಷ್ಟು ಮಾಡಿ ಕರನ್ಯಾಸ ಅಂತ ಹೇಳ್ತಾರೆ. ಕರನ್ಯಾಸ ಅಂದರೆ ಏನು? ನಾವು ಕರ ಅಂದರೆ ಈಗ ತಾನೇ ಬಂತು, ಕೈಗಳನ್ನು ಕಾಪಾಡಿ ಅಂತ. ಕೈಗಳನ್ನು ಹೇಗೆ ಕಾಪಾಡೋದು? ಕೈಗಳನ್ನು ಕಾಪಾಡಿಕೊಳ್ಳೋದು ಅಂದರೆ ಹೀಗೆ ಮಂತ್ರ ಜಪವನ್ನೆಲ್ಲ ನಾವು ಬೆರಳುಗಳನ್ನು ಮುಟ್ಕೊಳ್ತಾ ಮಂತ್ರಗಳನ್ನು ನಾವು ಹೇಳ್ಕೊಳ್ತಾ ಇದ್ದೀವಿ ಅಂದರೆ ನಿಜವಾಗಿ ನಮ್ಮ ಕೈಗಳು ಸಾರ್ಥಕ. ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ, ಬಲಗೈಯಲ್ಲಿ ನಾವು ಎಣಿಸ್ತಾ ಹೋಗ್ತೀವಿ, ಹೀಗೆ ಮುಟ್ತಾ ಆಗಲೇ ತಾನೇ ಇದು ಕೈ ಸಾರ್ಥಕ. ಸುಮ್ಮನೆ ಈ ಕೈನಲ್ಲಿ ಬೇಡದೇ ಇರೋದನ್ನು ಮಾಡ್ತಾ ಇದ್ರೆ ಅದು ವ್ಯರ್ಥ. ಹಾಗಾಗಿ ಕರ ರಕ್ಷಣೆ ಮಾಡಿದರೆ ಕೈಯಲ್ಲಿ ಗಾಯತ್ರಿ ಮಂತ್ರ ಜಪ ನಿರಂತರ ನಡೀತಾ ಇರಲಿ, ಹಾಗೆ ರಕ್ಷಣೆ ಮಾಡಿ ಅಂತ ಅರ್ಥ. ಆ ಅರ್ಥವನ್ನು ನಾವು ಆ ಶ್ಲೋಕದಲ್ಲಿ ಚಿಂತಿಸಬೇಕು. ಶ್ರೀ ರಾಘವೇಂದ್ರಾಯ ಅನ್ನಬೇಕಾದರೆ ಮೊದಲಿಗೆ ಓಂಕಾರ ಪುರುಷರು ಸೇರಿಸ್ಕೊಡ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ಅಂಗುಷ್ಠಾಭ್ಯಾಂ ನಮಃ. ನಾವೆಲ್ಲ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿರುತ್ತೆ. ಅಂಗುಷ್ಠಾಭ್ಯಾನಮ, ಆಗ ಅಂಗುಷ್ಠ ಹೆಬ್ಬೆರಡನ್ನು ಸ್ಪರ್ಶ ಮಾಡೋದು, ಮುಟ್ಟಬೇಕು. ಅದು ತೋರು ಬೆರಳು ಇದು. ಆ ತೋರು ಬೆರಳಿಂದ ಅಂಗುಷ್ಠಕ್ಕೆ ಹೀಗೆ ಮುಟ್ಟೋದು, ಹೀಗೆ ಮಾಡ್ತೀವಲ್ಲ ಹಾಗೆ. ಇನ್ನು ಓಂ ಶ್ರೀ ರಾಘವೇಂದ್ರಾಯ ತರ್ಜನೀಭ್ಯಾಂ ನಮಃ, ಹೆಬ್ಬೆರಳಿನಿಂದ ಮತ್ತೆ ತೋರು ಬೆರಳು. ತರ್ಜನೀಭ್ಯಾಂ ನಮಃ. ಓಂ ಶ್ರೀ ರಾಘವೇಂದ್ರಾಯ ಮಧ್ಯಮಾಭ್ಯಾಂ ನಮಃ ಅಂತ ಮಧ್ಯಮ ಬೆರಳನ್ನು ಮುಟ್ಟೋದು. ಆಮೇಲೆ ಓಂ ಶ್ರೀ ರಾಘವೇಂದ್ರಾಯ ಅನಾಮಿಕಾಭ್ಯಾಂ ನಮಃ, ಅನಾಮಿಕಾ ಬೆರಳು ಅಂದರೆ 4ನೇ ಬೆರಳು. ಓಂ ಶ್ರೀ ರಾಘವೇಂದ್ರಾಯ ಕನಿಷ್ಠಿಕಾಭ್ಯಾಂ ನಮಃ ಅಂತ ಕಿರುಬೆರಳನ್ನು ಮುಟ್ಟೋದು. ಹೀಗೆ ಈ ಎರಡೂ ಕೈಗಳಲ್ಲಿನ ಹೆಬ್ಬೆರಳು, ಆಮೇಲೆ ತೋರು ಬೆರಳು, ಮಧ್ಯಮ ಬೆರಳು, ಅನಾಮಿಕಾ ಬೆರಳು, ಕೊನೆಗೆ ಕಿರುಬೆರಳು, ಹೀಗೆ ಈ ಪ್ರತಿಯೊಂದನ್ನು ಮುಟ್ಟಿದಾಗ ಇದನ್ನು ಅಂಗನ್ಯಾಸ ಅಂತ ಕರೀತಾರೆ.
ಹೀಗೆ ಹೆಬ್ಬೆರಳಿನಿಂದ ಆರಂಭಿಸಿ ಕಿರು ಬೆರಳಿನವರೆಗೆ ನಾವು ಕರನ್ಯಾಸ ಅಂತ ಮಾಡ್ತೀವಿ. ನ್ಯಾಸ ಅಂದರೆ ಆಯಾಯ ಕೈ ಬೆರಳುಗಳ ಸ್ಪರ್ಶವನ್ನು ಮಾಡೋದು. ಅಲ್ಲಿ ಎಲ್ಲ ಕಡೆ ರಾಯರನ್ನು ಚಿಂತಿಸೋದು. ರಾಯರು ಅಂದರೆ ಮುಖ್ಯ ಪ್ರಾಣದೇವರು, ಪುನಃ ಅದರ ಒಳಗಡೆ ಸೀತಾವತಿ ಶ್ರೀರಾಮ. ಇನ್ನು ಅಂಗನ್ಯಾಸ ಮಾಡೋದು, ಇದು ಬರೀ ಕೈಗೆ ಸಂಬಂಧಪಟ್ಟಿಲ್ಲ, ಬೇರೆ ಬೇರೆ ಅಂಗಗಳನ್ನು ಮುಟ್ಟುತ್ತಾ ಹೇಳ್ಕೊಡೋದು. ಉದಾಹರಣೆಗೆ ಶ್ರೀ ಹೃದಯಾಯ ನಮಃ ಅಂತ ಹೃದಯ ಭಾಗವನ್ನು ಮುಟ್ಕೊಡೋದು. ಇನ್ನು ಶ್ರೀ ರಾಘವೇಂದ್ರಾಯ ಶಿರಸೇ ಸ್ವಾಹ ಅಂತ ತಲೆಯನ್ನು ಮುಟ್ಕೊಡೋದು. ನಮಃ ಶಿಖಾಯೈ ವೌಷಟ್ ಅಂತ ಶಿಖಾ ಭಾಗವನ್ನು ಮುಟ್ಕೊಡೋದು. ಶ್ರೀ ಕವಚಾಯ ಹುಂ ಅಂತ, ಇಲ್ಲಿ ಶ್ರೀ ಅಂತ ಹೇಳುತ್ತಾರೆ, ಕೆಲವರು ಶ್ರೀಂ ಅಂತ ಅನುಸ್ವಾರ ಸಹಿತವಾಗೂ ಹೇಳ್ತಾರೆ. ಎರಡು ಥರನೂ ಇದೆ. ಶ್ರೀ ಕವಚಾಯ ಹುಂ ಅಂತ. ಆಗ ಕವಚಾಯ ಹುಂ ಅಂದಾಗ ಯಥಾ ನಾವು ಹೇಗೆ ಗಾಯತ್ರಿ ಮಂತ್ರ ಜಪದಲ್ಲಿ ಕವಚಾಯ ಹುಂ ಅಂತ ಹೀಗೆ ಸ್ಪರ್ಶ ಮಾಡ್ತೀವಿ, ಹಾಗೆ ಸ್ಪರ್ಶ ಮಾಡೋದು. ಆಮೇಲೆ ಚಪ್ಪಾಳೆ ಹೊಡೆಯುವಂತ ಹೀಗೆ ಶಬ್ದ ಮಾಡಿ ಅಸ್ತ್ರಾಯ ಫಟ್ ಅಂತ ಹೇಳ್ತೀವಲ್ಲ, ಆ ಥರ. ಅದಕ್ಕಿಂತ ಒಂದು ಮುಂಚೆ ಇನ್ನೊಂದಿದೆ, ಈ ಕಣ್ಣುಗಳನ್ನು ಮುಟ್ಕೊಳ್ಬೇಕು. ರಾಘವೇಂದ್ರಾಯ ನೇತ್ರಾಭ್ಯಾಂ ವೌಷಟ್ ಅಂತ ಹೀಗೆ ಕಣ್ಣು ಮುಟ್ಕೊಳ್ಳೋದು. ಆಮೇಲೆ ನಮಃ ಅಸ್ತ್ರಾಯ ಫಟ್ ಅಂದಾಗ ಈ ಬಲಭಾಗ ಏನಿದೆ ಅದನ್ನು ಎಡಭಾಗದ ಮೇಲೆ ನಾವು ಈ ಶಬ್ದವನ್ನು ಮಾಡ್ತೀವಿ, ಅಂದರೆ ಚಪ್ಪಾಳೆ ತಟ್ಟುತ್ತಾರೆ, ಹೀಗೆ ಹೀಗೆ ಶಬ್ದವನ್ನು ಮಾಡ್ತೀವಿ. ಆದರೆ ಹಿಂಗೆ ಮಾಡ್ತೀವಲ್ಲ, ಹೀಗೆ ಮಾಡೋದು ಯಾವಾಗ ಅಂದರೆ ಕಣ್ಣನ್ನು ಮುಟ್ಟುಕೊಂಡು ಆಮೇಲೆ ಎರಡು ಹೀಗೆ ಚಿಟಿಕಿ ಹೊಡೆದು ಕೊನೆಗೆ ನಮಃ ಅಸ್ತ್ರಾಯ ಫಟ್ ಅಂದಾಗ ಹೀಗೆ ಶಬ್ದವನ್ನು ಮಾಡ್ತೀವಿ. ಈ ರೀತಿ ಈ ಕರನ್ಯಾಸ ಮತ್ತು ಅಂಗನ್ಯಾಸ ಎರಡನ್ನು ಮಾಡಬೇಕು. ಇದರಲ್ಲಿ ಒಂದು ಸ್ತ್ರೀಯರು ಹೇಗೆ ಮಾಡೋದು, ಇದೆಲ್ಲ ಸ್ತ್ರೀಯರಿಗಿದೆಯಾ ಅಂತ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಸ್ತ್ರೀಯರಿಗೆ ಕೃಷ್ಣ ಮಂತ್ರ ಜಪವನ್ನು ಮಾಡುವಂಥ ಕ್ರಮ ಇದ್ದೇ ಇರುತ್ತೆ. ದೊಡ್ಡವರ ಬಳಿ ಕೃಷ್ಣ ಮಂತ್ರ ಉಪದೇಶ ತಗೊಂಡಿರ್ತಾರೆ, ಆಗೆಲ್ಲ ಅಂಗನ್ಯಾಸ ಕರನ್ಯಾಸ ಹೇಳ್ಕೊಟ್ಟಿರ್ತಾರೆ. ಅದನ್ನೆಲ್ಲ ನೆನಪಿಸ್ಕೊಂಡು ಓಂಕಾರ ಹೇಳ್ದೇನೆ ಶ್ರೀಕಾರವನ್ನು ಹೇಳ್ತಾ, ಅವರು ಶಿಖೆ ಅಂದರೆ ಅವ್ರಿಗೆಲ್ಲ ಶಿಖೆ ಇರುತ್ತೆ ಅಂತ ಯೋಚಿಸೋದೇನಿಲ್ಲ. ಅವರಿಗೆ ಹಿಂದೆ ಕಟ್ಕೊಂಡಿರ್ತಾರಲ್ಲ ಈ ಭಾಗದಲ್ಲಿ, ಆ ಭಾಗನೇ ಅದು ಶಿಖ, ಅದನ್ನೇ ಸ್ಪರ್ಶ ಮಾಡೋದು ಅಂತ ಅರ್ಥ. ಇನ್ನು ಕಣ್ಣು ಕವಚಾಯಂ ಇದೆಲ್ಲ ಇದ್ದೇ ಇದೆ. ಎಲ್ಲ ಅಂಗ ಸ್ಪರ್ಶವನ್ನು ಮಾಡ್ತಾ ಅವರು ಹೇಳ್ಕೊಳ್ಳೋದೇ ಇದೆ. ಅಂದರೆ ಕೃಷ್ಣ ಮಂತ್ರ ಜಪವನ್ನು ಮಾಡಬೇಕಾದ್ರೆ ಸ್ತ್ರೀಯರು ಹೇಗೆ ಮಾಡ್ತಾರೋ ಹಾಗೆ ಈ ಮಂತ್ರ ಜಪವನ್ನು ಮಾಡಬೇಕಾದ್ರೂ ಆ ಕ್ರಮವನ್ನು ಅನುಸರಿಸೋದಷ್ಟೇ, ಓಂಕಾರವನ್ನು ಹೇಳೋ ಹಾಗಿಲ್ಲ ಅಷ್ಟೇ. ಅದನ್ನು ಮಾತ್ರ ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋದು. ಇಷ್ಟಾದ ಮೇಲೆ ಈ ಅಷ್ಟೋತ್ತರ ಶತಜಪ ಕ್ರಮದಲ್ಲಿ ಭೂತ ಪ್ರೇತ ಪಿಶಾಚಾದಿ ಪೀಡಾ ಪರಿಹಾರಾರ್ಥಂ ಅಂತ ಕೆಲವರು ಸಂಕಲ್ಪ ಮಾಡೋದಿದೆ. ಅವರವರ ಉದ್ದಿಷ್ಟ ಸಂಕಲ್ಪ ಏನಿದೆ ಹಾಗೆ. ಕೆಲವರು ಗ್ರಹ ಪೀಡಾ ಪರಿಹಾರಾರ್ಥಂ, ನವಗ್ರಹ ಪೀಡಾ ಪರಿಹಾರಾರ್ಥಂ ಅಂತ ಮಾಡೋದಿದೆ. ಸರಿ, ಏನು ಮಾಡಬೇಕು? ಅಷ್ಟೋತ್ತರ ಶತವಾರಂ, ನೀವು 108 ಸಲ ಮಾಡಿದರೆ ಅಷ್ಟನ್ನು ಸಂಕಲ್ಪ ಮಾಡೋದು. ಇಲ್ಲ ಸಹಸ್ರವಾರಂ, ಇಲ್ಲ ದಶಸಹಸ್ರ 10,000 ಎಷ್ಟು ಮಾಡ್ತೀರೋ, ಒಂದ್ಸಲಿ ಕೂತಾಗಿ ಎಷ್ಟು ಮಾಡ್ತೀರೋ ಅಷ್ಟು. ಜೀವನದಲ್ಲಿ ಎಷ್ಟು ಮಾಡ್ತೀರೋ ಅದನ್ನು ಸಂಕಲ್ಪ ಮಾಡೋದಲ್ಲ. ಈಗ 16 ದಿವಸಗಳೇನು ಮಾಡ್ತೀರೋ ಅದು ಸಂಕಲ್ಪ ಅಲ್ಲ, ಆ ದಿವಸ ಆ ಕೂತಾಗಿ ಏನು ಮಾಡ್ತೀರಲ್ಲ ಅಷ್ಟು. ಯಾಕೆಂದ್ರೆ ನಮಗೆಲ್ಲ ಗೊತ್ತು ಮುಂದೆ ಅಲ್ಲಿ ಮಾಡ್ತೀವೋ ಇಲ್ವೋ, ಸಂಕಲ್ಪ ಸುಮ್ಮನೆ ಮಾಡಿಬಿಡೋದ. ಈಗೇನು ಮಾಡ್ತಾ ಇದ್ದೀವಿ ಸಂಕಲ್ಪ ಮಾಡೋದು, ಅದನ್ನು ನೆರವೇರಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಜಪವನ್ನು ಶುರು ಮಾಡೋದು. ಶುರು ಮಾಡಬೇಕಾದ್ರೆ ಇನ್ನೊಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಏನಂದರೆ ಎಷ್ಟು ಬಾರಿ ಮಾಡಬೇಕು ಜಪವನ್ನು. ಸಾಮಾನ್ಯವಾಗಿ ಜಪ ಅಂದರೆ 108 ಅಂತ ಇದೆ, ಅದು 1008ಕ್ಕೂ ನಿಲ್ಲಿಸ್ತಾರೆ. 1008, 108, ತೀರ 8 ಮಾಡಲಿಕ್ಕೆ ಹೋಗಬಾರ್ದು. 10 ಅಂತೂ ಮಾಡಲೇಬೇಕು. ಅದು ಕೆಲವು ಸಲ ಮಂತ್ರ ಜಪ ತೊಗೊಂಡ್ಬಿಟ್ಟಿರ್ತೀವಿ, ದಿವಸ ಮಾಡಿಬಿಡ್ತೀವಿ ಅಂತ. ದಿವಸ ಮಾಡೋದು ಕಷ್ಟ ಆಗಿಬಿಡುತ್ತೆ, ಕೆಲವು ಸಲ ಆಗಲ್ಲ. ಆದರೆ 16 ಕನಿಷ್ಠ ಪಕ್ಷ ಮಾಡಲೇಬೇಕು. ದಿವಸ ಒಂದು ಮಂತ್ರ ಜಪವನ್ನು ಮಾಡಲೇಬೇಕು. ಬಿಟ್ಟಿದ್ದೀವಿ ಅಂತ ಯಾವತ್ತೂ ಕೂಡ ಆಗಬಾರದು. ಈ ನಿಟ್ಟಿನಲ್ಲಿ ರಾಯರ ಅಷ್ಟಾಕ್ಷರ ಮಂತ್ರ ಜಪವನ್ನು ನಿರಂತರ ಮಾಡಿ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ, ಮಂತ್ರ ಜಪ ಆದಮೇಲೆ ಈಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತ ಹೇಳ್ತಿದೆ. ಒಂದು 10 ಸಲ ಹೇಳ್ತೀರಿ. 10 ಸಲ ಹೇಳಿದಾಗ ಒಂದು ಸಲ ತರ್ಪಣ ಅಂತ ಇರುತ್ತೆ. ಅಂದರೆ ಉದ್ಧರಣೆಯಿಂದ ನೀರನ್ನು ತಗೊಂಡು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಂ ತರ್ಪಯಾಮಿ ಅಂತ 10ಕ್ಕೆ 1, 20ಕ್ಕೆ ಅಂದರೆ 2 ಸಲ ಆಯಿತು. ಹೀಗೆ 100 ಮಾಡಿದರೆ 10 ಬಾರಿ ಉದ್ಧರಣೆಯಿಂದ ನೀರನ್ನು ತಗೊಂಡು
ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಂ ತರ್ಪಯಾಮಿ ಒಂದ್ಸಲಿ, ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಂ ತರ್ಪಯಾಮಿ ಎರಡನೇ ಸಲಿ. ಹೀಗೆ 10 ಸಲಿ ಕೊಡಬೇಕು. 100 ಮಾಡಿದರೆ, 1000 ಸಲಿ ಮಾಡಿದರೆ ನಿಮಗೆ ಗೊತ್ತು. ಹೀಗೆ ಒಂದೊಂದು 10 ಜಪಗಳಾದಾಗಲೂ ಕೂಡ ಒಂದೊಂದು ತರ್ಪಣ ಅಂತ ಇರುತ್ತೆ. ಜಪ ಮಾಡಿದ ಕೂಡಲೇ ಆಗಲೇ ಕೊಡಬೇಕು ಅಂತಿಲ್ಲ, ಒಟ್ಟಿಗೆ ಒಂದು 100 ಮಾಡಿ ಆಮೇಲೆ 10ನ್ನ ನೀವು ತರ್ಪಣ ಅಂತ ಕೊಟ್ಟರೆ ಅದು ಆಗುತ್ತೆ. ಅಂತೂ ಹೀಗೆ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಜಪದ ಕ್ರಮಗಳನ್ನು ನಾವು ತಿಳ್ಕೊಂಡು ಯಾವ ದಿಕ್ಕು, ಯಾವ ಆಸನ, ಹೇಗೆಲ್ಲ ಏನು ವಿವರಣೆಯನ್ನು ಮಾಡಿದ್ದೇನೆ ಆ ಪ್ರಕಾರವಾಗಿ ನಾವು ಮಾಡಿದಾಗ ರಾಯರ ಅಷ್ಟಾಕ್ಷರ ಮಂತ್ರ ಜಪದ ಪೂರ್ಣ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದೆ ಸ್ತನಗಳ ರಕ್ಷಣೆ ಮಾಡಿ ಅಂತ 2 ಭಾಗ ಸ್ತನಗಳ ರಕ್ಷಣೆ ಮಾಡಿ ಅಂತ ರಾಯರ ಬಳಿ ಪ್ರಾರ್ಥನೆ ಮಾಡೋದು. ಇದನ್ನು ಮಾಡಬೇಕಾದ್ರೆ ಸತಿ ಸಂತಾನ ಸಂಪತ್ತಿ ಭಕ್ತಿ ಜ್ಞಾನಾದಿ ವೃದ್ಧಿ ಕೃತ, ಅಲ್ಲಿ ರಾಯರ ಸ್ತೋತ್ರದಲ್ಲಿ ಬರುತ್ತೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ಆ ಶ್ಲೋಕದಲ್ಲಿ ಒಂದು ಎಚ್ಚರ ಇರಬೇಕು. ಸಾಮಾನ್ಯವಾಗಿ ತಮಾಷೆ ಮಾಡ್ತಾ ಇರ್ತಾರೆ, ಸಂಸ್ಕೃತ ಬರದೇ ಇದ್ದರೆ ಎಡವಟ್ಟಾಗತ್ತೆ ಅಂತ. ಆ ಶ್ಲೋಕಕ್ಕೇನರ್ಥ? ರಾಯರ ಅಪಣಾಚಾರ ಮಾಡಿದ ರಾಯರ ಸ್ತೋತ್ರದಲ್ಲಿ ಸಂತಾನ, ಒಳ್ಳೆಯ ಸಂತಾನ, ಸಂಪತ್ತು, ಪರಿಶುದ್ಧವಾದ ಭಕ್ತಿ, ಒಳ್ಳೆಯ ಜ್ಞಾನ ಅಂದರೆ ದೇವತೆಗಳಿಗೆ ಇರುವಂಥ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೀತಾರೆ, ಅಂದರೆ ಅತೀಂದ್ರಿಯವಾದ ಜ್ಞಾನ, ಒಳ್ಳೆಯ ಮಾತುಗಾರಿಕೆ, ಮನೆ, ಇಂದ್ರಿಯಗಳು ಚೆನ್ನಾಗಿರಬೇಕು, ಸುಪಾಠವ ಒಳ್ಳೆಯ ಸಾಮರ್ಥ್ಯ, ಇದರೆಲ್ಲ ಕೊಡಿ ಅಂತ ದತ್ವ ಕೊಟ್ಟು, ಆಮೇಲೆ ಶರೀರದಿಂದ ಉಂಟಾದ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಕಾಪಾಡಿ ಗುರುರಾಯರೇ ಅಂತ ಪ್ರಾರ್ಥನೆ ಮಾಡೋದು. ಅಲ್ಲೇನಾಗ್ಬಿಟ್ಟಿದೆ, ರಾಗವಾಗಿ ಹೇಳ್ತಾ ಶ್ಲೋಕಗಳನ್ನು ಹೀಗೆ ಹೇಳ್ಬಿಡ್ತಾರೆ. ಏನು? ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್, ಶರೀರದ ಉಂಟಾಗುವ ಸಮಸ್ತ ದೋಷಗಳನ್ನು ನಮಗೆ ನೀಡಿ ಅಂತ ಅರ್ಥ ಆಗ್ಬಿಡುತ್ತೆ. ದೋಷ ಹೋಗಿಸಿ ಅಂತ ಪ್ರಾರ್ಥನೆ ಮಾಡೋರು ನಾವು ದೋಷ ನೀಡಿ ಅಂತ ಹೇಳ್ತಾ ಇರ್ತೀವಿ ಜೋರಾಗಿ. ಕೇಳಿದವರೆಲ್ಲ ನಗ್ತಾ ಇರ್ತಾರೆ, ದೋಷ ಹೋಗಬೇಕು, ದೋಷ ಬರೆಸ್ಕೊಳ್ಳಿ, ಇರೋ ದೋಷಗಳ ಮೂಟೆನೇ ಸಾಕಾಗಿದೆ, ಇನ್ನು ಗುರುಗಳೆಲ್ಲ ಅನುಗ್ರಹ ಮಾಡಿ ಆಯ್ತಾ ಇನ್ನೊಂದಿಷ್ಟು ದೋಷ ಮೂಟೆ ತೊಗೊಂಡು ಕೊಟ್ಟುಬಿಟ್ರೆ ನಾವು ಎಲ್ಲಿಂದ ಹೋಗೋಣ? ಯಾಕೆಂದರೆ ಹೇಗಿದ್ರು ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ, ಗುರುಗಳ ಹತ್ರ ದರ್ಶನ ಮಾಡ್ತಾರೆ, ಎಲ್ಲ ಪಾಪದ ಮೂಟೆನ ಬಿಟ್ಟು ಹೋಗ್ತಾರೆ, ಅವರೆಲ್ಲ ಅದನ್ನು ನಾಶಪಡಿಸ್ತಾರೆ. ತಗೋ ಇಷ್ಟೆಲ್ಲ ಭಕ್ತರದ ಮೂಟೆ ಇದೆ, ನೀನು ತೊಗೊಂಡು ಹೋಗು ಅಂತ ಕೊಟ್ಬಿಡ್ತಾರೆ ಅಷ್ಟೇ. ಅದರಿಂದ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಅಂದರೆ ಹಾಗೆ ಸಂಭವ ಇದೆ. ಅಂದರೆ ಮನಸ್ಸಲ್ಲಿ ಅರ್ಥ ಗೊತ್ತಿದ್ರೆ ಅದು ಬೇರೆ ವಿಷಯ. ಅದಕ್ಕೆ ಹತ್ವಾ ವ್ಯಾತ್ ಅಂತ ಮುಂದಕ್ಕೂ ಬರುತ್ತೆ. ಒಂದು ವೇಳೆ ಹಿಂದಕ್ಕೆ ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಹೀಗೆ ಶರೀರದಿಂದ ಹುಟ್ಟಿದ ಎಲ್ಲ ದೋಷಗಳನ್ನು ಕೊಟ್ಟು ನಮ್ಮನ್ನು ಕೊಂದುಬಿಡಿ ಅಂತ ಅರ್ಥ ಬಂದ್ಬಿಡುತ್ತೆ. ಮೊದಲೇ ಜನರೇ ಕೊಂದಾಗಿದರ್ತೆ, ಅಷ್ಟು ಕಾಟ ಕೊಟ್ಟಿರ್ತಾರೆ. ಗುರುಗಳ ಹತ್ರ ಹೋಗಿ ವಿಪರೀತ ಪ್ರಾರ್ಥನೆ ಆಗಿಬಿಡುತ್ತೆ. ರಾಯರು ನಗ್ತಾರೆ ಖಂಡಿತ ಹೀಗೆ ಪ್ರಾರ್ಥನೆ ಮಾಡಿದರೆ, ಅವ್ರು ಹಾಗೆ ಮಾಡಲ್ಲ. ಆದರೆ ತಿಳ್ಕೊಂಡು ನಾವು ಮಾಡಬೇಕು ಅನ್ನೋದು ಉದ್ದೇಶ. ಅದರಿಂದ ಹೀಗೆ ಈ ಶ್ಲೋಕ ಹೇಳಬೇಕಾದ್ರೆ ನಿಲ್ಲಿಸ್ಕೊಳ್ಳೋದೇ ಹಾಗೆ ಮಾಡ್ಕೊಂಬಿಟ್ರೆ ಅನುಕೂಲ. ಏನು? ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ, ಆಮೇಲೆ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರು ರಾಘವೇಂದ್ರ. ರಾಗ ಏನು ಆಚೆ ಬದಲಾಗಲ್ಲ, ಅದಕ್ಕೆ ಅನುಗುಣವಾಗಿ ಹಾಗೆ ಸೇರಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಆದರೆ ದತ್ವ ಹತ್ವ 2 ಶಬ್ದ ನೆನ್ಪಿಟ್ಕೊಂಡಿದೆ. ದತ್ವ ಅಂದರೆ ಕೊಡೋದು, ಹತ್ವ ಅಂದರೆ ಇಲ್ಲದೇ ಇರೋ ಹಾಗೆ ಮಾಡೋದು. ಅದರಿಂದ ಕೆಲವು ಸಲ 2 ಶಬ್ದ ಚೆನ್ನಾಗಿದೆ ಅಂದ್ಬಿಟ್ಟು ಹಿಂದಕ್ಕೆ ಹತ್ವ ಮಾಡೋದು, ಅವಾಗೇನಾಗುತ್ತೆ ಅಂದರೆ ಸಂತಾನ ಹೋಗುತ್ತೆ, ಸಂಪತ್ತು ಹೋಗುತ್ತೆ, ಪರಿಶುದ್ಧ ಭಕ್ತಿ ಹೋಗುತ್ತೆ, ಎಲ್ಲ ಹತ್ವ ಅಂತ ಆಗ್ಬಿಡುತ್ತೆ. ಅದನ್ನು ಅಲ್ಲೂ ಕೂಡ ಎಚ್ಚರದಿಂದ ಇರಬೇಕು. ಅದಕ್ಕೋಸ್ಕರ ಹತ್ವ ಶರೀರೋತ್ಥ ಸಮಸ್ತ ದೋಷಾನಂದ್ರು ಹಿಂದಕ್ಕೆ ಅದನ್ನು ಅರ್ಥೈಸ್ಕೊಂಡ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ವಿಶೇಷವಾಗಿ ಈ ಶ್ಲೋಕನ ಹೇಳಬೇಕಾದ್ರೆ ಇದೊಂದು ಎಚ್ಚರ ಇರಲೇಬೇಕು. ಅಲ್ಲಿ ಬರುವಂಥ ಒಂದು ಪದ ಇದೆಯಲ್ಲ, ಅದನ್ನು ಇಲ್ಲಿ ನೆನಪಿಸ್ತಾ ಇದ್ದಾರೆ. ನಿಮ್ಮನ್ನು ಹೇಳಿದ್ರೆ ಒಳ್ಳೆ ಕನ್ಯೆ ಸಿಗ್ತಾಳೆ ಮದುವೆ ಆಗಲಿಕ್ಕೆ, ಸಂತಾನ ಸಿಗತ್ತೆ, ಸಂಪತ್ತು ಸಿಗತ್ತೆ, ಭಕ್ತಿ ಸಿಗತ್ತೆ, ಜ್ಞಾನ ಸಿಗತ್ತೆ, ಎಲ್ಲ ಇದೆಯಲ್ವಾ ನಮಗೆ. ಯಾಕೆ ಬೇಕು ಅಂದರೆ ಅಭಿವೃದ್ಧಿ ಆಗುತ್ತೆ ಅಂತ, ಒಳ್ಳೇದಾಗುತ್ತೆ ಅಂತ. ಇನ್ನು ಇದ್ದವ್ರಿಗೆ ಯೋಚನೆ ಇಲ್ಲ,
ಇಲ್ಲದೇ ಇದ್ದವ್ರಿಗೆ ತಾನೇ ಯೋಚನೆ. ಹಾಗಲ್ಲ, ಇದ್ದವ್ರಿಗೂ ಕೂಡ ಜ್ಞಾನ, ಭಕ್ತಿ, ಸಂಪತ್ತು, ಸಂತಾನ ಚೆನ್ನಾಗಾಗಬೇಕಲ್ಲ. ಇದ್ದ ಸಂತಾನ ಇದೆ ನಿಜ, ಆದರೆ ಅದರ ಅಭಿವೃದ್ಧಿ ಆಗಬೇಕಲ್ಲ ಜೀವನದಲ್ಲಿ, ಅದರಿಂದ ಅದು ಕೂಡ ಆಗತ್ತೆ. ಇಂಥ ರಾಯರು ಸ್ತನೋ ರಕ್ಷತು ಮೇ ನಿತ್ಯಂ, ನಮ್ಮ ಸ್ತನಗಳ ಭಾಗವನ್ನು ರಕ್ಷಣೆ ಮಾಡಿ. ಶರೀರಾವದ್ಯ ಹಾನಿಕೃತ್, ಯಾಕೆ ಇಡೀ ಶರೀರದ ದೋಷನೇ ಪರಿಹಾರ ಮಾಡೋ ಸಾಮರ್ಥ್ಯ ರಾಯರಿಗಿದೆ ಅಂದಮೇಲೆ ಈ ಭಾಗದ ದೋಷವನ್ನು ಪರಿಹಾರ ಮಾಡದೆ ಇರ್ಲಿಕ್ಕೆ ಸಾಧ್ಯನಾ? ಯಾಕಂದರೆ ಈಗ ರೋಗಗಳು ಯಾವ್ಯಾವ ಭಾಗಕ್ಕೋ ಬರ್ತಾ ಇರುತ್ತೆ. ಅನೇಕರಿಗೆ ಅನೇಕ ತರಹದ ಕ್ಯಾನ್ಸರ್ಗಳು ಬರುತ್ತೆ, ಅನೇಕ ರೀತಿ ಇರುತ್ತೆ. ಅದು ಸ್ತನ ಭಾಗಕ್ಕೆ ಬರಬಹುದು, ಬೇರೆ ಬೇರೆ ಭಾಗಕ್ಕೆ ಬರಬಹುದು, ಯಾವ ಭಾಗಕ್ಕೆ ಗೊತ್ತಿಲ್ಲ. ಅದರಿಂದ ಎಲ್ಲ ಭಾಗದ ರಕ್ಷಣೆಯನ್ನು ಬೇಡಲೇಬೇಕು. ಇಷ್ಟೆಲ್ಲ ಶರೀರದ ದೋಷವನ್ನು ಪರಿಹರಿಸೋರು, ಇಷ್ಟೆಲ್ಲ ಜ್ಞಾನ, ಭಕ್ತಿ, ಸಂಪತ್ತನ್ನು ನೀಡೋರು ಈ ಒಂದು ದೋಷವನ್ನು ಪರಿಹಾರ ಮಾಡದೇ ಇರ್ತಾರೆ. ಅದರಿಂದ ಇದನ್ನು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ ಅಂತ ಭಾವಿಸಬೇಕು. ಹೀಗೆ ರಾಯರ ಈ ಕವಚದಲ್ಲೇ ನಾವು ಅನೇಕ ಅವಯವಗಳ ರಕ್ಷಣೆಯ ಚಿಂತನೆಯನ್ನು ಮಾಡಿದ್ದೀವಿ. ಇನ್ನೂ ಹಲವು ವಿಷಯಗಳನ್ನು ರಾಘವೇಂದ್ರ ಕವಚ ಒಳಗೊಂಡಿದೆ. ನಾವು ಅಂತೂ ರಾಘವೇಂದ್ರ ಮಂತ್ರ ಜಪ ಹೇಗೆ ಅನ್ನೋದನ್ನು ಪೂರ್ಣ ಈ ಸಂಚಿಕೆಯಲ್ಲಿ ನಾವು ನೋಡಿ ಮುಗಿಸಿದ್ದೇವೆ. ರಾಘವೇಂದ್ರ ಕವಚದಲ್ಲಿ ಇನ್ನೂ ಹಲವು ಶ್ಲೋಕಗಳಿದೆ. ಅದರ ಜೊತೆಗೆ ಅಪಣಾಚಾರ್ಯರ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು. ಅವರು ಇಷ್ಟು ಮಂತ್ರ ಜಪ ಮಾಡಿ ಎಂಥ ಸಿದ್ಧಿ ಪಡೆದಿದ್ರು, ಅಪಣಾಚಾರ್ಯರಿಗೆ ಹೇಗೆ ಸಿದ್ಧಿ ಇತ್ತು, ಅವರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋ ಅಗತ್ಯ ಇದೆ. ಅಂಥ ಅನೇಕ ಅಂಶಗಳು ಇನ್ನೂ ಕೂಡ ಉಳ್ಕೊಂಡಿದೆ. ಅದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಈ ಎಲ್ಲ ದಿವಸಗಳ ಜ್ಞಾನ ಸೇವೆಯ ಪ್ರಾಯೋಜಕತ್ವವನ್ನು, ಅಂದರೆ 7 ದಿವಸಗಳ ಕಾಲ ಸಮಗ್ರ ಈ ರಾಘವೇಂದ್ರ ಕವಚ ನೀವೇನು ಕೇಳ್ತಾ ಇದ್ದೀರಿ ಮೊದಲಿಂದ ಕೊನೆಗೆ ಇಷ್ಟಕ್ಕೂ ಪ್ರವಚನ ಸೇವೆಯನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಒಪ್ಪಿಕೊಂಡು ಅವರೇ ಮುಂದೆ ಬಂದು ತಾವು ಈ ಜ್ಞಾನ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ, ಪ್ರವಚನ ಪ್ರಾಯೋಜಕತ್ವವನ್ನು. ಅಂತಹ ರಾಜಶ್ರೀ ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ರಾಯರ ಪರಮ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.